देवकी सुतः अमृतांशोद्भवो वेदं शक्तिर्देवति मण्डलसहस्रस्तोत्रमालामन्त्रस्य श्रीवेदव्यासो भगवान् ऋषिः कवचम् आनन्दं परब्रह्मेति योनिः ऋतुसुदर्शनः काल इति मत्कन्दः श्रीविश्वरूप इति ध्यानम् श्रीमहाविष्णुप्रीत्यर्थे श्रीसहस्रनामपारायणे विनियोगः शिरोदन्तप्रदेविरचितैर्मुक्तपीयूषवर्षैः आनन्देनः पुनीयादरिनलिनगदा शङ्खपाणिर्मुकुन्दः पुरुषं विष्णुमेषं नमामि वासुदेवाय शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्यानगम्यं वन्दे विष्णुं भवभयहरं सर्वलोकैकनाथम् अनेकरूपरूपाय विष्णवे प्रभविष्णवे शङ्खचक्रं सङ्गीतमण्डलं प्रतीकवस्त्रं सरसीरुहेक्षणं विश्वं विष्णुरचकारो भूतभव्यभवद्भवो भूतकृत्पुरजगद्भावो भूतात्मा भूतभावनः भूतानिर्निरव्ययः सम्भवो भावनिष्ठराक्षो महास्मनः अनादिनिधनो दाता विधाता धातुरुत्तमः अप्रमेयो शब्दसः शिशिरः शर्वरीकरः अक्रूरः केशलो दक्षो दक्षिणः क्षमिणाम्बरः विद्वत्तमो वीतभयः पुण्यश्रवणकीर्तनः यापः चतुरात्मा विदिशो व्यादिशो प्राणदः प्रणवः प्रमाणं प्रशस्तरुस्तारः सविता प्रपितामहः यज्ञो यज्ञपतिर्यज्ञा यज्ञाङ्गो यज्ञवाहनः यज्ञभुज्यज्ञनृत्यज्ञी यज्ञभुज्यज्ञसाधनः यज्ञान्तर्यज्ञविक्रमन्नमन्नादये सचामनाशनः शङ्खभृन्नन्दती चक्रे शार्कदम्बागवादनः प्रदाङ्गपाणिरक्षोभ्यः सर्वप्रहरणायुधः सर्वप्रहरणायुधः
केशिहा हरिः कामदेव कामपालः कामे कामप्रदायमसुरेव वसुप्रदः वसुप्रदो वासुदेवो वसुमनः वीर्यमूर्तिरमूर्तिमान् प्रेममूर्तिरव्यक्तश्रममूर्तिश्राननः एकोनैकः समर्पयामि हिरण्यगर्भः समवर्तताग्रे भूतस्य जातः पतिरेक आसीत् सदा पृथिवीव्यामुदीमान् तस्मै देवाय हविष ಮಹಾಪೂಜೆಗೆ ಆಯಿತು ಅಂತ ಎಲ್ಲರದ್ದು ಕೂಡ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.
ನಿರ್ದೇಶಕರು ಮತ್ತು ಎಲ್ಲ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿರಂತರ ತನ್ನನ್ನು ತೊಡಗಿಸಿಕೊಂಡಿರುವಂಥ ಶ್ರೀಯುತ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ದೊಡ್ಡದೂಡಿ ಅವರಿಂದ ಸ್ವಾಗತದ ಪುಷ್ಪಾಂಜಲಿ. ಬಂಧುಗಳಿಗೆ ಕೂಡ ನಮನಗಳನ್ನು ಸಲ್ಲಿಸ್ತಾ ಇಂದು ಇಲ್ಲಿ ನಿತ್ಯಾನಂದ ಯೋಗಾಶ್ರಮ ಕೊಂಡೆಊರಿನಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ್ಯದ ಶುಭ ಸಂದರ್ಭ ಇದೆ. ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣದೊಂದಿಗೆ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಹವನ ಕೂಡ ಜರುಗಿದೆ. ಮೊನ್ನೆ ಗುರುವಾರ ಸಂಜೆಯಿಂದ ನಿನ್ನೆ ಸಂಜೆಯ ತನಕ ಅಹೋರಾತ್ರಿ 48 ಗಂಟೆಗಳ ಅಖಂಡ ಭಜನೋತ್ಸವ ಕೂಡ ಜರುಗಿದೆ. ಚಾತುರ್ಮಾಸ ಪ್ರಾರಂಭದಿಂದ ನಾಡಿದ್ದು ಚಾತುರ್ಮಾಸ ಮುಗಿಯುವಲ್ಲಿವರೆಗೆ ನಿರಂತರ ಸಾಯಂ ಭಜನೆ ಆಗ್ತಾ ಇದೆ. ಚಾತುರ್ಮಾಸ ಸಂದರ್ಭದಲ್ಲಿ ನಿರಂತರವಾಗಿ ಧಾರ್ಮಿಕ ಸತ್ಸಂಗಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇನ್ನಿತರ ಚಟುವಟಿಕೆಗಳೆಲ್ಲವನ್ನು ಆಯೋಜಿಸಿಕೊಂಡು ಆಗ್ತಾ ಇರುವಂಥ ಈ ಕಾರ್ಯಕ್ರಮದ ಶುಭ ಅವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸೇರಿದಂಥ ಬಂಧುಗಳೆಲ್ಲರಿಗೂ ನನ್ನ ಪ್ರತ್ಯೇಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಿಷ್ಣು ಸಹಸ್ರನಾಮ ಪಾರಾಯಣ ಬಹುಶಃ ಇಲ್ಲಿ ಸೇರಿದಂಥ ಸಂಪತ್ತ ಬಂಧುಗಳಿಗೆ ನೆನಪಿರಬಹುದು. ಹಿಂದೆ ಅತಿರಾತ್ರ ಸೋಮಯಾಗದ ಸಂದರ್ಭದಲ್ಲಿ ಕಡಲತಡಿಯಲ್ಲಿ ಕೊಂಡೂರು ಯೋಗಾಶ್ರಮದಿಂದ ಪರಮಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ನಾವು ಮಾಡಿದ್ದೇವೆ. ಅದರ ಫಲಶ್ರುತಿ ಕೂಡ ನಮಗೆ ಚೆನ್ನಾಗಿ ತಿಳಿದಿದೆ. ಹಾಗೆ ಆಮೇಲೆ ಇತ್ತೀಚೆಗೆ ಉತ್ತರ ಕನ್ನಡದಿಂದ ಉತ್ತರ ಕೇರಳದ ಭಾಗದವರೆಗೆ ಕಡಲತಡಿಯಲ್ಲಿ ಕರಾವಳಿಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಆಗಿದೆ. ಪ್ರೇಮಾನಂದ ಶೆಟ್ಟರು ಹಿರಿಯರು ಆ ಸಂದರ್ಭದಲ್ಲಿ ಬಂದಿದ್ದರು ಮತ್ತು ಇಲ್ಲಿಯ ಎಲ್ಲ ಸಂಪತ್ತ ಬಂಧುಗಳು ಅಲ್ಲಲ್ಲಿ ಕಡಲತಡಿಯಲ್ಲಿ ಸೇರಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿದ್ದೇವೆ. ಇವತ್ತು ಮತ್ತೊಮ್ಮೆ ನಮಗೆಲ್ಲರಿಗೂ ಒಂದು ಭಕ್ತಿ ಪರವಶತೆಯಿಂದ ಕಾಣಿಸುವಂತಹ ಒಂದು ಅವಕಾಶವನ್ನು ಪರಮಪೂಜ್ಯ ಶ್ರೀಗಳವರು ಇದೇ ನಿತ್ಯಾನಂದ ಯೋಗಾಶ್ರಮದಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಇಲ್ಲಿ ಸಾಮೂಹಿಕ ವಿಷ್ಣು ಸಹಸ್ರನಾಮ ನಮ್ಮ ಪಾರಾಯಣದೊಂದಿಗೆ ಆ ಹವನವನ್ನು ಕಣ್ತಂಬಿಸಿಕೊಂಡಿದ್ದೇವೆ. ಪಾರಾಯಣದಲ್ಲಿ ಹೇಳ್ತಾರೆ, ಆರ್ತ ವಿಷಣ್ಣ ಶಿಥಿಲಾಶ್ಚ ಪೀತ ಘೋರೇಶ್ಚ ವ್ಯಾಧಿಷು ವರ್ತಮಾನ ಸಂಕೀರ್ತಿಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತು. ಆ ನಾರಾಯಣ ಶಬ್ದಕ್ಕಿರುವಂತಹ ಶಕ್ತಿ ಅದನ್ನು ಮಾತಲ್ಲೋ ಬಾಯಲ್ಲೋ ವರ್ಣಿಸಲಿಕ್ಕಾಗೋದಿಲ್ಲ. ದಶಾವತಾರ ಕಲ್ಪನೆಯೊಂದಿಗೆ ಆ ನಾರಾಯಣ ನಮ್ಮೆಲ್ಲರನ್ನ ಸ್ಥಿತಿ ಕಾರಕರಾದಂತಹ ನಾರಾಯಣನ ಸ್ಮರಣೆಯೊಂದಿಗೆ ನಾವು ಪ್ರಾರಂಭಿಸಿದ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಎಲ್ಲರನ್ನು ಸ್ವಾಗತಿಸುವಂತಹ ನನ್ನ ಕರ್ತವ್ಯದಂತ ನಾನು ಮುನ್ನಡೆಯುತ್ತೇನೆ. ವೇದಮೂರ್ತಿ ಹರಿನಾರಾಯಣ ಮಯ್ಯರವರ ನೇತೃತ್ವದಲ್ಲಿ ಜರುಗಿದಂತಹ ವಿಷ್ಣು ಸಹಸ್ರನಾಮ ಹವನ ಅವರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ, ಇವತ್ತು ಈ ಒಂದು ಕಾರ್ಯಕ್ರಮದೊಂದಿಗೆ ಔಪಚಾರಿಕವಾದಂಥ ಒಂದು ಸಭಾ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದಂತಹ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ಹೊಂದಿ ನಮಗೆಲ್ಲರಿಗೂ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟು ನಿತ್ಯಾನಂದ ಯೋಗಾಶ್ರಮದಲ್ಲಿ ನಿರಂತರವಾಗಿ ಧಾರ್ಮಿಕ ಚಟುವಟಿಕೆಗಳೊಂದಿಗೆ ಸಮಾಜಮುಖಿ ಚಿಂತನೆಗಳೊಂದಿಗೆ ಎಲ್ಲ ಸೇವಾ ಕೈಂಕರ್ಯಗಳನ್ನು ನಮಗೂ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತಾ ಇರುವಂತಹ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಇಲ್ಲಿ ಸೇರಿದಂಥ ಎಲ್ಲ ಜನಸಂದವಾದ ಸಂಪತ್ತ ಬಂಧುಗಳ ಮಾತೆಯರ ಪರವಾದಂತಹ ನಮನಗಳನ್ನು ಶಿರವಾಗಿ ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಶ್ರೀಗಳಿಗೆ ಶ್ರೀ ಪಿ ಆರ್ ಶೆಟ್ಟಿ ಕೊಯ್ಯಲು ಅವರು ಹಾರಾರ್ಪಣೆ ಮಾಡಿ ಪುಷ್ಪಾಂಜಲಿ ಗೌರವಿಸಬೇಕಾಗಿ ವಿನಂತಿ. ಅವರಿಂದ ಶಾಲಾ ನಿತ್ಯಾನಂದ ಯೋಗಾಶ್ರಮದ ಚಟುವಟಿಕೆಗಳಲ್ಲಿ ನಿರಂತರ ತೊಡಗಿಸಿಕೊಂಡಂತ ಇನ್ನೊಬ್ಬ ಬೆಂಗಳೂರಿನ ಖ್ಯಾತ ಸಮಾಜಮುಖಿ ಚಿಂತಕರು, ಸಮಾಜ ಸೇವಕರು ಮತ್ತು ಇಲ್ಲಿಯ ಅಭಿವೃದ್ಧಿ ಕಾರ್ಯಗಳಿಗೆ ಸದಾ ಬೆಂಬಲ ನೀಡುವಂತಹ ಶ್ರೀ ಪಿ ಟಿ ರಾಮಚಂದ್ರಪ್ಪ ಬೆಂಗಳೂರು ಇವರು ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಕೂಡ ಈ ಆಶ್ರಮದ ಎಲ್ಲರ ಪರವಾದಂತಹ ನಾಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸಮಾರಂಭದ ಅತಿಥಿ ಶ್ರೀ ಪಿ ಟಿ ರಾಮಚಂದ್ರಪ್ಪ ಶ್ರೀಯುತ ವಿಶ್ವನಾಥ ಶಾಲಾ
ഗായത്രി മന്ത്രം അല്ലേ? എല്ലാവരും ചൊല്ലാറില്ലേ? ഗായത്രി ഒരു മന്ത്രമാണോ? എൻ്റെ ചോദ്യമാണ്. ഗായത്രി ഒരു മന്ത്രമാണോ? അല്ല. ഗായത്രി മന്ത്രം എന്നൊന്നില്ല. ഗായത്രി ഒരു ഛന്ദസ്സാണ്. ഗായത്രി മന്ത്രമല്ല. ഗാനാത്രായതേ ഇതി ഗായത്രി. ആരാണോ കൃത്യമായി ആരോഹണ അവരോഹണ ക്രമത്തിൽ ആ ഛന്ദസ്സിനെ ഉച്ചരിക്കുന്നത്, ആ സവിതാവിനെ ത്രാണനം ചെയ്യുന്ന ഒരു ഛന്ദസ്സാണ് ഗായത്രി. എന്ന് പറഞ്ഞാൽ നമ്മൾ നിത്യവും ഗായത്രി ജപിച്ചാൽ ഹാർട്ട് അറ്റാക്ക് ഉണ്ടാകാൻ സാധ്യത വളരെ കുറവാണ്. കാരണം നമ്മുടെ ശ്വാസഗതി കൃത്യമായി ആരോഹണ അവരോഹണത്തിൽ കൊണ്ടുപോയിട്ട് നമ്മുടെ ശരീരത്തിൽ രക്തചംക്രമണാവസ്ഥ കറക്റ്റായിട്ട് നടത്തുവാൻ ഇടയാക്കുന്ന ഒരു ഛന്ദസ്സാണ് ഗായത്രി. അതുകൊണ്ട് തന്നെയാണ് അതിരാവിലെ ഉണർന്നിട്ട് സൂര്യനെ നോക്കി കൈക്കുമ്പിളിൽ ഒരൽപ്പം ജലമെടുത്ത് അത് തർപ്പണം ചെയ്തുകൊണ്ട് ആ സൂര്യരശ്മികളെ കണ്ടുകൊണ്ട് ഗായത്രി ജപിക്കണം എന്ന് പറയുന്നത്. നമ്മുടെ ശരീരത്തിൽ ആവശ്യത്തിലധികം നല്ല ഊർജത്തെ കിട്ടുവാൻ പൂർവികർ കണ്ടെത്തിയ ഒരു മാർഗമായിരുന്നു ഗായത്രി ജപം. അപ്പൊ ഇനി എവിടെയെങ്കിലും പോയി ആരെങ്കിലും ചോദിച്ചാൽ പറഞ്ഞു കൊടുക്കണം, ഗായത്രി ഒരു മന്ത്രമല്ല, അതൊരു ഛന്ദസ്സാണ്. ഇനി പറയില്ലേ? എവിടെ പോയാലും പറയില്ലേ? പറയണം അല്ലെ? അപ്പൊ ഇവിടെ ഞാൻ ആദ്യമായാണ് സ്വാമിജിയുടെ സന്നിധിയിൽ എത്തുക. പക്ഷേ സ്വാമിജിയുടെ സന്നിധിയിൽ എത്തുന്നതിന് ഏതാനും ദിവസങ്ങൾക്ക് മുമ്പ് എനിക്ക് കുറച്ച് അനുഭവങ്ങളുണ്ടായി. കുറച്ച് ദിവസങ്ങൾക്ക് മുമ്പ് കാഞ്ഞങ്ങാട് ഒരു വിളി വന്നു, ഒരു പ്രഭാഷണം നടത്തണം, സെപ്റ്റംബർ 14-ാം തീയതി അങ്ങ് വരണം. എൻ്റെ നോട്ടീസിൽ പേരൊക്കെ അടിച്ചിട്ട് മിനിഞ്ഞാന്ന് എനിക്ക് ഇട്ടു തന്നു. അപ്പോഴും എനിക്കറിയില്ല ഞാൻ വരുന്നത് ഈ കാഞ്ഞങ്ങാടിനടുത്തുള്ള കാസർഗോഡ് ഈ ആശ്രമത്തിലോട്ടാണ്. എൻ്റെ 19ാമത്തെ വയസ്സിൽ ബോംബെയിലെ നിത്യാനന്ദ ആശ്രമത്തിൽ എന്നെ എത്തിച്ച ഒരു ഫാമിലി ഉണ്ട്. അവരും ഒരു 5 ദിവസം മുമ്പ് എന്നെ ഏകദേശം 18 വർഷങ്ങൾക്ക് ശേഷം വിളിക്കുകയാണ്, വിനീജി ഞങ്ങളൊരു പ്രഭാഷണം കണ്ടു, വിനീജിയാണെന്ന് ഇപ്പോഴാണ് തിരിച്ചറിഞ്ഞത്, ഞങ്ങൾ ഓർക്കുന്നുണ്ടോ, ഞങ്ങൾ നിത്യാനന്ദ ആശ്രമത്തിൽ കൊണ്ടുപോയിരുന്ന ആൾക്കാരാണെന്ന്. അപ്പോൾ നിത്യാനന്ദ ഗുരുദേവൻ എന്നെ ഓർമ്മിപ്പിക്കുകയാണ്, ഞാനിവിടെ ഉണ്ട്. ലക്ഷം ദോഷം ഗുരുഹന്തി. നമുക്ക് ലക്ഷം ദോഷമുണ്ടെങ്കിലും ഗുരു അതില്ലാതാക്കും. ആ ഗുരു എന്നോട് പറയുകയാണ്, നീ 19 വയസ്സിൽ എൻ്റെ ആശ്രമത്തിൽ വന്നിട്ടുണ്ട്, നീ 45ാമത്തെ വർഷം വീണ്ടും എൻ്റെ ആശ്രമത്തിൽ വരികയാണ്. അതിന് മുന്നോടിയായി ഞാൻ നിനക്ക് വഴികാട്ടിയാണെന്ന് കാണിക്കുന്നതിനായി പല വഴിയിൽ അദ്ദേഹം എന്നെ വഴികാട്ടി തരുന്നു എന്നിങ്ങോട്ട് വരുമ്പോഴും. ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಮತ್ತೊಂದಲ್ಲ ತುಂಬ ಭಾವುಕರಾಗಿರುವಂಥ ಸ್ವಾಮೀಜಿಯವರ ಪರಮಾತ್ಮ ವಲಯದಲ್ಲಿರುವಂತಹ ಶ್ರೀಯುತ BT ರಾಮಚಂದ್ರಪ್ಪ ಅವರಿಂದ ಪರಮಪೂಜ್ಯ ಶ್ರೀಗಳಿಗೆ ಫಲ ಪುಷ್ಪ ಸಮರ್ಪಣೆಯೊಂದಿಗೆ ಗೌರವಾರ್ಪಣೆ. ಇದೀಗ ನಾರಾಯಣ್ ಅವರಿಗೆ ಈ ಅಲ್ಪ ಸಭಾ ಸದಸ್ಯರು ಆಗಿರುವಂತಹ ಶ್ರೀ ಕೆ ನಾರಾಯಣ್ ಸ್ಪ್ಯಾನ್ ಪ್ರಿಂಟರ್ಸ್ ಬೆಂಗಳೂರು ಅವರಿಗೆ BT ರಾಮಚಂದ್ರಪ್ಪ ಅವರಿಂದ ಶಾಲೆ ಹೊರಿಸಿ ಅವರ ಸ್ಥಾನವನ್ನು ವಹಿಸಿಕೊಂಡಿರುವಂಥ ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತ್ಯದ ಮಠ ಮಂದಿರದ ಸಂಪರ್ಕ ಪ್ರಮುಖರು ಆಗಿರುವಂಥ ಶ್ರೀಯುತ ಪ್ರೇಮಾನಂದ ಶೆಟ್ಟಿ ಅವರಿಂದ ಒಂದೆರಡು ಮಾತಿನ ಶುಭಾಶಂಸೆ. ಈ ಗುರು ನಿವಾಸದಲ್ಲಿ ಇವತ್ತು ವಿಷ್ಣು ಸಹಸ್ರನಾಮ ಹವನ ನಡೆದಿದೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮೇಲೆ ಇರ್ತಕ್ಕಂಥ ನಮ್ಮನ್ನೆಲ್ಲ ಆಶೀರ್ವದಿಸ್ತಕ್ಕಂತಹ ಪರಮ ಗುರುಗಳಾಗಿರ್ತಕ್ಕಂಥ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಗಣ್ಯರೇ, ಈ ಕಾರ್ಯಕ್ರಮದ ಆಗಮಿಸಿದಂತಹ ಎಲ್ಲ ಸದ್ಭಕ್ತರೇ, ನಾವಿವತ್ತು ಒಂದು ಸತ್ಸಂಗದಲ್ಲಿ ಭಾಗಿಯಾಗಿದ್ದೀವಿ. ಸತ್ಕಾರ್ಯ ನಡೆಯುವಂತಹ ಎಲ್ಲ ವಾತಾವರಣವು ಸತ್ಸಂಗದಲ್ಲಿರುತ್ತೆ.
ಅಂತ ಭಾಗ್ಯ ನಮ್ಮೊಂದು ದೊರಕಿದೆ ಇವತ್ತಿನ ಭಾಗಿಯಾಗುವಂಥದ್ದು. ಉತ್ತರ ಪ್ರದೇಶದ ತುತ್ತ ತುದಿಯಲ್ಲೊಂದು ಚಕ್ರತೀರ್ಥ ಅಂತ ಒಂದು ತೀರ್ಥಕ್ಷೇತ್ರ ಇದೆ. ಅದು ವೇದಕಾಲದ ಋಷಿ ಮುನಿಗಳ ಪರಿಷತ್ ನಡೆಯುವಂಥ ಕೇಂದ್ರ ಆಗಿತ್ತು. ಒಮ್ಮೆ ಎಲ್ಲ ಋಷಿ ಮುನಿಗಳು ಸೇರ್ಕೊಂಡು ಈ ಸತ್ಸಂಗದ ಪರಿಣಾಮ ಏನು ಅಂತಕ್ಕಂಥ ಜಿಜ್ಞಾಸೆಗೆ ಬಿದ್ದು. ಸತ್ಸಂಗ ಮಾಡ್ತೀವಿ, ನಾವು ನಿತ್ಯ ಮಾಡ್ತೀವಿ, ಸತ್ಸಂಗ ಮಾಡಲಿಕ್ಕೆ ಪ್ರೇರಣೆ ಕೊಡ್ತೀವಿ, ಆದರೆ ಇದರ ಲಾಭ ಏನು, ಪರಿಣಾಮ ಏನು ಅಂತ ನಮಗೆ ಗೊತ್ತಿಲ್ಲಲ್ಲ. ಇದನ್ನು ಯಾರು ತಿಳಿಸಿಕೊಡ್ತಾರೆ ಅಂದ್ರೆ ನಾರದ ಮಹರ್ಷಿಯರ ಮೂಲಕ ತಿಳಿಬೇಕು ಅಂತ ಹೇಳಿ ನಾರದ ಮಹರ್ಷಿ ಹತ್ರ ಎಲ್ಲ ಹೋಗಿ ಹೇಳ್ತಾರೆ ಸತ್ಸಂಗದ ಪರಿಣಾಮ ಏನು ಅಂತ. ಅಯ್ಯೋ ಮಾರಾಯ, ನನಗೂ ಗೊತ್ತಿಲ್ಲ, ನಾನು ವಿಷ್ಣು ಹತ್ರ ಕೇಳ್ಕೊಂಡು ಅಂತ ಹೇಳ್ತೇನೆ ಅಂತ ವಿಷ್ಣು ಹತ್ರ ಹೋಗ್ತಾರೆ. ವಿಷ್ಣುವಿನ ಹತ್ರ ಹೋಗಿ ಮಹರ್ಷಿ ನಾರದರು ಕೇಳ್ತಾರೆ, ವಿಷ್ಣು, ಸತ್ಸಂಗದ ಲಾಭ ಏನು? ಆವಾಗ ಮಹಾವಿಷ್ಣು ಹೇಳ್ತಾರಂತೆ, ಇಂಥ ಊರಿನಲ್ಲಿ ಒಂದು ಮೈದಾನದ ಮಧ್ಯೆ ಒಂದೇ ಒಂದು ಮರ ಇರುತ್ತೆ, ಆ ಮರದಲ್ಲಿ ಒಂದು ಪಕ್ಷಿ ಇದೆ, ಆ ಪಕ್ಷಿ ಹತ್ರ ಹೋಗಿ ಕೇಳು, ಅದು ಹೇಳುತ್ತೇನೆ ಉತ್ತರ ಅಂತ. ನಾರದರು ಅಲ್ಲಿಗೆ ಹೋಗ್ತಾರೆ, ಹೋಗಿ ಒಂದು ಪಕ್ಷಿ ಕಾಣುತ್ತೆ, ಪಕ್ಷಿ ಹತ್ರ ಹೋಗಿ ಮಾತಾಡ್ತಾರೆ. ಮಹಾವಿಷ್ಣು ನಿನ್ನ ಹತ್ರ ಕಳಿಸಿದ ಸತ್ಸಂಗದ ಪರಿಣಾಮ ಏನು ಅಂತ ಉತ್ತರ ನಿನ್ನ ಹತ್ರ ಸಿಗ್ತದೆ ಅಂತ ಹೇಳಿದ್ದಾನೆ ಅಂತ. ತಪ್ಪಂತ ಆ ಪಕ್ಷಿ ಕೆಳಗೆ ಸತ್ತೋಗ್ಬಿಡ್ತಾರೆ. ನಾರದನಿಗೆ ತಲೆ ಬಿಸಿ ಆಯ್ತು, ನನ್ನ ಸತ್ಸಂಗ ನಾನು ಮಹರ್ಷಿ ಅಂತ ತಿಳ್ಕೊಂಡಿದ್ದೀನಿ, ನನ್ನ ಸಹವಾಸದಿಂದ ಸತ್ತೋಗ್ಬಿಡ್ತೀವಿ ಪಕ್ಷಿ ಅಂತ. ಕೂಡಲೇ ಪುನಃ ವಿಷ್ಣು ಹತ್ರ ಓಡಿದ. ವಿಷ್ಣು ಹೇಳಿದ, ಬಹಳ ಪಶ್ಚಾತ್ತಾಪ ಪಡಬೇಕಾಗಿಲ್ಲ, ಈಗ ತಾನೇ ಇಂಥ ಊರೊಂದು ಬ್ರಾಹ್ಮಣನ ಕೊಟ್ಟಿಗೆಯಲ್ಲಿ ಒಂದು ಕರು ಜನನ ಆಗಿದೆ, ಅದ್ರ ಹತ್ರ ಹೋಗಿ ಕೇಳೋದು ಹೇಳ್ತದೆ ಅಂತ ಹೇಳಿದ್ರು. ಓಡ್ತಾನೆ ನಾರದ ಅಲ್ಲಿಗೆ. ಹೋದಾಗ ಕರು ಜನನ ಆಗಿದೆ, ಕರುವಿನ ಹತ್ರ ಕೇಳ್ತಾನೆ ಸತ್ಸಂಗದ ಪರಿಣಾಮ ಏನು, ಇಷ್ಟು ನಿನ್ನ ಹತ್ರ ಕಳಿಸ್ಕೊಟ್ಟಿದ್ದಾನೆ ಉತ್ತರ ತಗೊಳ್ಳಿಕ್ಕೆ ಅಂತ. ಕರು ಟಪ್ಪಂತ ಸತ್ತೋಗ್ಬಿಡುತ್ತೆ. ಮತ್ತೆ ತಲೆ ಬಿಸಿ ಐತಿ ನಾರದರಿಗೆ. ಮತ್ತೆ ಪುನಃ ವಿಷ್ಣು ಹತ್ರ ಓಡ್ತಾನೆ. ಆಗ ವಿಷ್ಣು ಹೇಳ್ತಾನೆ, ಈಗ ನೀನೊಬ್ಬ ಬ್ರಾಹ್ಮಣನ ಮನೆಯಲ್ಲಿ ಈಗ ತಾನೇ ಒಂದು ಮಗು ಜನಿಸಿದೆ, ಆ ಮಗುವಿನ ಹತ್ರ ಹೋಗಿ ಕೇಳು. ಅಲ್ಲಿಗೆ ಹೋಗಿ ನಾರದ ಮಹರ್ಷಿಯರು ಕೇಳ್ತಾರೆ. ಮಗು ಎಲ್ಲರನ್ನು ಎದುರಿಗೆ ಆಗ್ತಾನೆ ಹುಟ್ಟಿದ ಮಗು ಮಾತಾಡುತ್ತೆ ಮಹರ್ಷಿ ಹತ್ರ, ನಾರದ ಮಹರ್ಷಿಯರ ಹತ್ರ. ಸತ್ಸಂಗದ ಪರಿಣಾಮ ಏನು ಮಗು ಅಂತ ಕೇಳಿದವಾಗ, ಯಾಕೆ ಮಹರ್ಷಿಗಳೇ ನಿಮ್ಗೆ ಇನ್ನೂ ಅರ್ಥ ಆಗ್ಲಿಲ್ವಾ? ನಿಮ್ಮ ಪ್ರಥಮ ದರ್ಶನದಿಂದ ಪಕ್ಷಿಯಾಗಿರ್ತಕ್ಕಂಥ ನನ್ನ ಜನ್ಮ ಗೋವಿಗೆ ರೂಪಾಂತರ ಆಯಿತು. ಎರಡನೇ ಗೋವಿನ ಜನ್ಮದಲ್ಲಿ ನಿಮ್ಮ ಸಂಘ ಸಿಕ್ಕಿದಾಗ ನಾನು ಇವತ್ತು ಮಾನವ ಜನ್ಮ ಪ್ರಾಪ್ತಿಯಾಗಿದೆ. ಪ್ರಾಣಿಗಳ ಜನ್ಮದಲ್ಲಿ ಮಾನವ ಜನ್ಮವೇ ಅತ್ಯಂತ ಶ್ರೇಷ್ಠದ ಅಂತ ಹೇಳ್ತಾರೆ. ಅಂತ ಶ್ರೇಷ್ಠವಾದ ಜನ್ಮ ಪ್ರಾಪ್ತಿಗೆ ನಿಮ್ಮ ಸತ್ಸಂಗದಿಂದ ಪ್ರಾಪ್ತಿಯಾಯಿತು ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಸತ್ಸಂಗದ ಪರಿಣಾಮ ಇದೆ. ಅತ್ಯಂತ ಬೇರೆ ಬೇರೆ ಜನ್ಮಗಳ ನಮ್ಮ ಪ್ರಯತ್ನದಿಂದಾಗಿ ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದ ಜನ್ಮ ಸಿಕ್ಕಿದೆ. ಇಲ್ಲಿ ನಾವು ಸತ್ಕಾರ್ಯಗಳನ್ನ ಮಾಡ್ಲಿಕ್ಕೆ ನಮ್ಗೆ ಅಸಾಧ್ಯ ಆಗ್ಬೋದು, ಆದ್ರೆ ಹಿರಿಯರು, ಗುರುಗಳು, ಸಾಧಕರೆಲ್ಲ ಇಂಥ ಸತ್ಕಾರ್ಯ ಮಾಡ್ತಾವಾಗ ಕನಿಷ್ಠ ಪಕ್ಷ ನಾವು ಅದರಲ್ಲಿ ಭಾಗಿಯಾಗಿ ನಾವು ಕೂಡ ಆತ್ಮೋನ್ನತಿಯನ್ನ ಹೊಂದುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಆ ಕಾರಣ ಆವಾಗ ಭಕ್ತಿಯ ಆ ಒಂದು ನೆನಪು ಬರೋದು ಸುಮಾರು 50-60 ಆದಾಗ ನೀವು ಗಮನಿಸಿ. ಯಾಕಂದ್ರೆ ನಮ್ಮ ಮುಂದಿನ ದಿನಗಳು ಕಡಿಮೆ ಇದೆ. ಹಿಂತಿರುಗಿಸಿ ನೋಡುವಾಗ ಸಮಾಜಕ್ಕೆ ನಾನೇನು ಕೊಟ್ಟೆ ಅನ್ನೋದು ಅವನಿಗೆ ಭಾವನೆ ಆಗೋಕ್ಕಿರ ಅವನಿಗೆ ಆ ಸಮಯ ಬರುತ್ತೆ. ಯೋಚನೆ ಮಾಡಿ, ಈಗ ನನಗೆ ಕೂತಾಗಲಿ ನೀವೇ ಲೆಕ್ಕ ಹಾಕೊಂಡ್ರೆ ಗೊತ್ತಾಗುತ್ತೆ. ಸುಮಾರಾಗಿ 25-30 ವರ್ಷದ್ದು ಜನ ಮಕ್ಕಳು. ನಿಮಗೆ ಒಂದು 60 ವರ್ಷ ಆದಮೇಲೆ ನಮ್ಮನ್ನು ಜನ ಪರಿಚಯ ಮಾಡುವಾಗ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. 70 ವರ್ಷ ಆದಾಗ ಆರೋಗ್ಯವಾಗಿದ್ದೀರಾ ಅಂತ ಕೇಳ್ತಾರೆ. 80 ಆಗ ಇನ್ನೂ ಇದೆಯಪ್ಪ ಅಂತ. ಅಂದರೆ ಇದ್ದೇನು ಮಾಡ್ತೀಯ ಅಂತ ಪರೋಕ್ಷವಾಗಿ ಇನ್ನೊಬ್ಬ ನಮ್ಮನ್ನು ಕೇಳಬೇಕಿದ್ರೆ ನಾವು ಏನು ಮಾಡಿ ಮುಂದೆ ಏನು ಮಾಡ್ಬೋದು ಅಂತ ನಿಮಗೆ ಕಲ್ಪನೆ ನೋಡಿ. ಇನ್ನೂ ಇದೆಯಾ ಅಂತ ಕೇಳಿದ್ರೆ ನಾವಿತ್ತು ಬದುಕಿ ವೇಸ್ಟು. ಹಾಗಾಗಿ ನಾವು ಬದುಕಿದ ದಿನಗಳನ್ನ ಯೋಚನೆ ಮಾಡಬೇಕು. ನಾನು ಏನು ಮಾಡಿದ್ದೆ,
ಏನು ಮುಂದೆ ಸಮಾಜಕ್ಕೆ ಕೊಟ್ಟೆ, ಎಷ್ಟು ದಿನ ನಾವು ಬದುಕಿದ್ದೀನಿ ಅಂತ ಮುಖ್ಯ ಅಲ್ಲ, ಬದುಕಿದ ದಿನಗಳಿಗೆ ನಾವು ಏನು ಮಾಡಿದ್ದೇವೆ ಮುಖ್ಯ. ನಾವು ಎಷ್ಟು ಸಂಪಾದನೆ ಮಾಡಿದೆ ಅದು ಮುಖ್ಯ ಅಲ್ಲ, ಸಂಪಾದನೆ ವಿನಿಯೋಗಿಸಿದ್ದೆ ಯಾವ ಥರ ಸಮಾಜಕ್ಕೆ ಅದು ಮುಖ್ಯ. ನೀವು ಎಷ್ಟು ಜ್ಞಾನ ಸಂಪಾದನೆ ಇದೆ ಅದನ್ನು ಸಮಾಜಕ್ಕೆ, ಅದನ್ನು ಜ್ಞಾನ ಎಷ್ಟು ಜನಕ್ಕೆ ಅರ್ಪಣೆ ಮಾಡಿದ್ದೀವಿ ಅದು ಮುಖ್ಯ. ನನಗೆ ಎಲ್ಲ ಕಡೆ ಹೋದಾಗ ನಮ್ಮ ಇಡೀ ಕರ್ನಾಟಕಕ್ಕೆ ಸಂಸ್ಥಾನನ ಸ್ವಾಮೀಜಿನ ಪರಿಚಯ ಮಾಡೋದು ಕೆಲವರು ಏನು ಸ್ವಾಮೀಜಿ ನಗ್ತಾನೇ ಇರ್ತಾರೆ ಅಲ್ಲ. ಆಗ ನಾನು ಹೇಳ್ತೇನೆ, ನೋಡಪ್ಪ, ಎಲ್ಲ ರೋಗಗಳಿಗೂ ನಗುವೇ ಮದ್ದು. ಆ ಮದ್ದನ್ನ ನಿಮ್ಗೆ ಕೊಡ್ತಾ ಇದ್ದಾರೆ, ಅದನ್ನು ನೀವು ಪಡ್ಕೊಳ್ಳೋಕ್ಕೆ ನೀವು ಆಶ್ರಮಕ್ಕೆ ಬನ್ನಿ, ಆಶ್ರಮದ ಜೊತೆ ಜೋಡಿಸ್ಕೊಳ್ಳಿ. ಇದು ನನ್ನ ನಿರಂತರ ಪ್ರತಿ ಸಮಯದಲ್ಲೂ ಅದನ್ನು ಜನರಿಗೆ ಹೇಳ್ತೀನಿ. വിഷ്ണു സഹസ്രനാമ ഭവനത്തിന് യജമാന സ്ഥാനത്തിരുന്ന മറ്റൊരു കുടുംബമാണ് സുന്ദരൻ മംഗളാംബിക. അവരെയും ഗുരുജിയുടെ അടുക്കിലേക്ക് സവിനയം ക്ഷണിക്കുന്നു. ആശ്രമം നൽകുന്ന സ്നേഹാദ ಆಶ್ರಮದಲ್ಲಿ ನಡೆದಂತಹ ವಿಷ್ಣು ಸಹಸ್ರನಾಮ ಯಜ್ಞದಲ್ಲಿ ಪಾಲ್ಗೊಂಡಂಥ ದೂರದ ತ್ರಿಶೂರಿನಿಂದ ಬಂದಿರುವಂತಹ ದಂಪತಿಗಳಾದಂಥ ಮಂಗಳಾಂಬಿಕೆ ಸುಂದರ ಇವರಿಗೆ ಆಶ್ರಮದ ಪರವಾಗಿ ಪೂಜ್ಯ ಗುರುಜಿಗಳಿಂದ ಶಾಲೆ ಹೊರಿಸಿ ಅರ್ಪಣೆ. ಧಾರ್ಮಿಕ ಸ್ಥಳಗಳ ಬಗ್ಗೆ ತಮ್ಮ ಕಿರು ಲೇಖನಗಳ ಕಿರು ಪುಸ್ತಕಗಳ ರೂಪದಲ್ಲಿ ಪುಸ್ತಕಗಳನ್ನು ಬರೆದಿದ್ದಾರೆ. ಕೊಂಡೇಮೂರು ಮಠದ ಸರಳ ಪರಿಚಯವನ್ನು ಮಾಡಿ ಇದೀಗ ಆ ನಿತ್ಯಾನಂದ ಯೋಗಾಶ್ರಮ ಕೊಂಡೇಮೂರು ಇದರ ಪುಸ್ತಕವನ್ನು ಪರಮ ಪೂಜ್ಯ ಶ್ರೀಗಳವರು ಇದೀಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಶ್ರೀ ಗೋಪಾಲ್ ಭಟ್ CH ಅವರಿಗೆ. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಗುರುಗಳಿಂದ ಆಶೀರ್ವಚನದ ಅಮೃತ ಸಿಂಚನ. ಆಚಾರ್ಯಂಚ ಭಾರತೀಯ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತ ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮದ ಹೋಮ ನಡೆದಿದೆ, ಪಾರಾಯಣ ನಡೆದಿದೆ, ಯಜ್ಞದ ಅಗ್ನಿ ತಣಿದಿದೆ, ಜಠರದ ಅಗ್ನಿ ಎದ್ದಿದೆ. ಹಾಗಾಗಿ ಹೆಚ್ಚು ಮಾತು ಸಮಂಜಸ ಅಲ್ಲ, ಆದರೂ ಕರ್ತವ್ಯ ಎಂಬ ಭಾವನೆ. ಇವತ್ತಿನ್ನೇನು ವೇದಾಂತ ವಿಚಾರ ಮಾತಾಡಬೇಕು ಅಂತ ಇಲ್ಲ. ಯಾಕೆಂದರೆ ಈ ವೇದಿಕೆಯಲ್ಲಿರುವಂತಹ ಪ್ರತಿಯೊಬ್ಬರ ಬದುಕು ಸಹ ವೇದಾಂತದ ಸಂದೇಶ. ಯಾಕೆಂದರೆ ನಾವು ಅನೇಕ ಉದಾಹರಣೆಗಳನ್ನು ನೋಡುವುದರ ಮೂಲಕ ಒಳ್ಳೊಳ್ಳೆಯ ಬದುಕನ್ನು ಕಟ್ಟಿಕೊಡ್ತೇವೆ. ಇಲ್ಲಿ ವೇದಿಕೆಯಲ್ಲಿರುವವರೆಲ್ಲ ಅಂತಹ ಒಂದು ಒಳ್ಳೆಯ ಸಂದೇಶ ಕೊಡುವಂತಹ ವ್ಯಕ್ತಿತ್ವ. ನಮ್ಮ ಬಲಪಕ್ಕದಲ್ಲಿದ್ದಾರೆ ರಾಮಚಂದ್ರಪ್ಪ. ಅವರು ರಾಮಚಂದ್ರನ ಹೆಸರಿಟ್ಟದ್ದು ಅವರ ತಂದೆದಾಗಿ ದೊಡ್ಡ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಅವರ ಗುಣವೇ ರಾಮಚಂದ್ರನ ತ್ಯಾಗ, ಜನಗಳಿಗೆ ಎಷ್ಟು ಒಳ್ಳೆ ಕೆಲಸ ಮಾಡುವಂತಹ ದೊಡ್ಡ ಧ್ಯೇಯ. ಆದಿಚುಂಚನಗಿರಿ ಮಠದ ಸ್ವಾಮಿಗಳಿಗೆ ಪರಮ ಆಪ್ತರು. ಇತ್ತೀಚೆಗೆ ಅವರಿಗೆ ಒಂದು ಶಸ್ತ್ರಚಿಕಿತ್ಸೆ ಎಲ್ಲ ಆಯ್ತು. ಇವರು ಬೇಡ ಬೇಡ ಅಂತ ಕೂತ್ಕೊಂಡ್ರೆ ಸ್ವತಃ ಸ್ವಾಮಿಗಳೇ ಅವರನ್ನ ಆಸ್ಪತ್ರೆಯಲ್ಲಿ ಇದ್ದುಕೊಂಡು ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಗುಣ ಮಾಡಿಸಬೇಕು ಅಂತ ಇದ್ರೆ ಇವರು ಸಮಾಜಕ್ಕೆ ಎಷ್ಟು ಬೇಕಾದವರು ಅಂತ ನಾವು ಆಲೋಚನೆ ಮಾಡಬೇಕು. ಅವರು
ತಮಿಳುನಾಡಿನಲ್ಲಿರುವಂತಹ ಎಲ್ಲ ಆದಿಚುಂಚನಗಿರಿ ಮಠದ ಎಲ್ಲ ಸಂಸ್ಥೆಗಳನ್ನು ನೋಡಿಕೊಳ್ಳುವುದು ಅವರು. ಉತ್ತರ ಪ್ರದೇಶದಲ್ಲಿ, ಕಾಶಿಯಲ್ಲಿ ಇವರ ನೇತೃತ್ವದಲ್ಲಿ ಬಹಳಷ್ಟು ಕಾರ್ಯಗಳು ನಡೀತಾ ಇದೆ. ಅಂತಹ ಉತ್ತಮ ವ್ಯಕ್ತಿತ್ವ, ತುಂಬ ಧಾರ್ಮಿಕತೆಯ ತುಂಬಿದ ಕೂಡ ಅವರು. ಹಾಗೆ ನಮ್ಮ ಎಡಪಕ್ಕದಲ್ಲಿದ್ದಾರೆ ವಿನೀತ್ ಭಟ್ ಅಂತ, ಅವರ ಹೆಸರು ಹಾಗೆ ಅನ್ವರ್ಥ. ತುಂಬ ವಿನೀತ ಭಾವದ ವ್ಯಕ್ತಿತ್ವ. ಅವರು ಜ್ಯೋತಿಷ್ಯರು ಹೌದು, ವಾಸ್ತುತಜ್ಞರು ಹೌದು. ಇಡೀ ದೇಶದಲ್ಲಿ ಅವರ ಸ್ಪರ್ಶ ಎಲ್ಲಿ ಅಂತ ಹೇಳಿದ್ರೆ ತುಂಬ ಮೋದಿಗೆ ಹತ್ತಿರ. ಅವರ ವ್ಯಕ್ತಿಗತವಾಗಿ ಮಾರ್ಗದರ್ಶನಕ್ಕೆ ಯಾರೆಲ್ಲ ಇದ್ದಾರೆ ಅದರಲ್ಲಿ ಪ್ರಮುಖರೆಲ್ಲ ಇವರಿಂದ ಜ್ಯೋತಿಷ್ಯವನ್ನ ಅವಲಂಬಿಸಿರುವುದು. ನಮ್ಮ ಕೇರಳದ ಇವತ್ತಿನ ಮುಖ್ಯ ನ್ಯಾಯಮೂರ್ತಿಗಳಿದ್ದಾರೆ ನಮ್ಮ ಇಲ್ಲಿಯ ಉಚ್ಚ ನ್ಯಾಯಾಲಯದ್ದು. ಅವರು ಸಹ ಈಗ ಮಧ್ಯಾಹ್ನ ನನಗೆ ಫೋನಲ್ಲಿ ಮಾತಾಡಿಸಿ ಆಯಿತು. ಅಷ್ಟಕ್ಕೂ ಅವರ ಜೊತೆಗೆ ಒಳ್ಳೆಯ ಬಾಂಧವ್ಯ. ಇಲ್ಲಿಯ DGP ಅವರು ಸಹ ಅವರು ಇವರ ಬೇಕಾದ ಹಾಗೆ ಇಲ್ಲಿದ್ದು ಮಾತ್ರ ಅಲ್ಲ, ಕರ್ನಾಟಕ ಇರ್ಬೋದು, ಡೆಲ್ಲಿ ಇರ್ಬೋದು, ದೇಶದಾದ್ಯಂತ ಅಂತ ದೊಡ್ಡ ವ್ಯಕ್ತಿತ್ವ. ಭಾಷಣ ಎಲ್ಲ ಈಗ ನೀವು ಕೇಳಿದ್ರಿ, ಸ್ವಲ್ಪ ಹೊತ್ತಲ್ಲಿ ಎಷ್ಟು ಮಾತಾಡಿದ್ದಾರೆ. ತುಂಬ ತುಂಬ ವಿದ್ವತ್ತೆ ಇದೆ, ತುಂಬ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥ ಒಳ್ಳೆ ವ್ಯಕ್ತಿತ್ವ. ನಮ್ಮ ಮಲಯಾಳದಲ್ಲಿ പറഞ്ഞതൊന്നും മനസ്സിലായില്ല എന്നില്ല എനിക്ക്. പക്ഷേ ഇവിടെ കേരളത്തിൽ നിന്ന് വന്നിട്ട് കേൾക്കേണ്ടതാണ്. വിനീത എന്നുള്ള പേരാണ് അദ്ദേഹത്തിന്. വിനീത ഭാവം എന്ന് പറഞ്ഞാൽ അത്രയും നല്ല സൗമ്യവും ഗുണവും നിറഞ്ഞതാണ്. അങ്ങനെയുള്ള ഒരു വ്യക്തിത്വമാണ് ഇദ്ദേഹം. ഇങ്ങനെ കാണുന്ന ചെറിയൊരു വാമനമൂർത്തിയിൽ ത്രിവിക്രമനാണ് ഇദ്ദേഹം. കാണാൻ മാത്രം വാമനൻ, ത്രിവിക്രമ സാധനയാണ് ചെയ്യുന്നത്. അത്രയുള്ള ഒരു വ്യക്തിത്വമാണ്. നമുക്കെല്ലാവർക്കും ഒരു മാതൃകയാണ്. അതേപോലെ തൊട്ടപ്പുറം രണ്ടുപേരുണ്ട്. നമ്മുടെ മഠത്തിന്റെ ട്രസ്റ്റുകളാണ് വിശ്വനാഥൻ, അതേപോലെ അപ്പുറമുള്ള ബാലകൃഷ്ണൻ. ಅವರ വീട് നമ്മുടെ ಮಠത്തിന്റെ ಮಠನಾണ്. നമ്മുടെ ಬೆಂಗಳೂರಿನ ಮಠമാണ്. ಬೆಂಗಳೂರಿನಲ್ಲಿ ನಮಗದು ಮಠ ಇದ್ದಾಗೆ. ಅಂದರೆ ಅವರ ಮನೆಯವರೆಲ್ಲ ಹೊರಗೆ, ನಾವು ಅವರ ಮನೆಯೊಳಗೆ. ಊಟ ತಿಂಡಿ ಎಲ್ಲ ನಾವು ಮಾಡಿಕೊಟ್ರೆ ಮಾತ್ರ ಅವ್ರಿಗೆ ಊಟ ತಿಂಡಿ, ಇಲ್ಲದ್ರೆ ಅವರು ಉಪವಾಸ. ಇಷ್ಟಕ್ಕೂ ಅವರ ವ್ಯವಸ್ಥೆಗಳನ್ನೆಲ್ಲ ಎಂತಹ ಸಾತ್ವಿಕತೆ ಅಂದರೆ ಬಾಲಕೃಷ್ಣ ಅಂತ ಹೆಸರು, ಒಳ್ಳೆ ಹೆಸರು. ಹಾಗೆ ಅನ್ವರ್ಥ ಪ್ರೀತಿಯಿಂದ ಬಂದಿದ್ದಾರೆ. ರಾಮಚಂದ್ರಪ್ಪ ಅವರು ಬರಲಿಕ್ಕೆ ಅವರು ಮತ್ತು ನಾರಾಯಣ ಅವರು ಕಾರಣ ಅಂತ ಆಗಲೇ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇನ್ನು ನಮ್ಮ ಬಲಕ್ಕೆ ಹೋದ್ರೆ ಈಗ ನಾರಾಯಣ ಅವರದ್ದು ನಿಮ್ಗೆ ಗೊತ್ತಿದೆ, ವಿಶ್ವರೂಪ ದರ್ಶನ ಅವ್ರದ್ದು ಹಾಗೆ. ಹೀಗೆ ಕಾಣಲಿಕ್ಕೆ ನೀರಿನಲ್ಲಿದ್ದ ಐಸಿನ ಹಾಗೆ ಸ್ವಲ್ಪ ಮಾತ್ರ ಕಾಣಿಸಿಕೊಳ್ಳುವುದು, ಬಾಕಿ ಎಲ್ಲ ಒಳಗಿರ್ತದೆ. ಅವರು ಎಲ್ಲಿ ಕಾಣಿಸಿಕೊಳ್ಳುವುದು ಬಹಳ ಕಡಿಮೆ. ಅಂದರೆ ನೋಡಿ, ಈಗಲೂ ಇದ್ದಾರೆ. ಆದರೆ ಇಷ್ಟಕ್ಕೆ ನಾವು ಸ್ವಲ್ಪ ಕಾಣಿಸಿಕೊಳ್ಳುವುದಂದ್ರೆ ನೀವು ಆಲೋಚನೆ ಮಾಡಬೇಕು. ಅವರ ದಿನಚರಿಯಲ್ಲಿ ನಿಜವಾಗಿ ಅವರೆಲ್ಲ ರಾಜ್ಯಸಭಾ ಸದಸ್ಯರಾದ ನಾವು. ಯಾಕೆಂದ್ರೆ ಆ ಸದಸ್ಯರಾದ ಪೂರ್ಣವಾದಂತಹ ಏನೆಲ್ಲ ಪ್ರಭಾವ ಇದೆ, ಜನಗಳಿಗೆ ಏನೆಲ್ಲ ಸೇವೆ ಮಾಡ್ತಾರೆ, ಆ ಕಾರಣದಲ್ಲಿ ಅವರು ಎಲ್ಲರಿಗೆ ಬೇಕಾದವರು. ಅವರು ಇಲ್ಲಿ ಬರುವಾಗ ನೋಡಿ, ಭದ್ರಾವತಿಯಿಂದ ಬಂದಿದ್ದಾರೆ, ಬೇಳೂರಿಂದ ಬಂದಿದ್ದಾರೆ. ಇನ್ನೇನು ಅವರು ಅಧಿವೇಶನದ ಅದರಲ್ಲಿ ವ್ಯಸ್ತರಾಗಿದ್ದ ಕಾರಣ ಇನ್ನೆಲ್ಲ ಕಡೆಯಿಂದ ಬಂದಿಲ್ಲ. ಅಂತೂ ನಮ್ಮ ಮಠ ಇಡೀ ಕರ್ನಾಟಕ ರಾಜ್ಯವನ್ನು ಮಾತ್ರ ಅಲ್ಲ, ಮಹಾರಾಷ್ಟ್ರಕ್ಕೂ ಸ್ಪರ್ಶ ಮಾಡಿಸಿದ್ದಾರೆ ಅವರು. ಅಷ್ಟಕ್ಕೂ ಆಗಲೇ ಹೇಳಿದ್ರಲ್ಲ, ಅವರು ಸಾಮಾನ್ಯ ಕಾರ್ಯಕರ್ತರಂತೆ. ಇಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆ ಹಿಂದೆ ಅವರ ದೊಡ್ಡದಾದಂತಹ ಶಕ್ತಿ. ನಮಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಅವರು ನಾವು ಪರಸ್ಪರ ಸಮಾಲೋಚನೆ ಮಾಡಿಕೊಂಡು ತೀರ್ಮಾನ ಮಾಡಿದರೆ ಅದರಲ್ಲಿ ಒಂದು ಒಳ್ಳೆಯ ಸಂದೇಶ ಹೊರಗೆ ಹೋಗ್ತದೆ. ಹಾಗೆ ಅವರ ಈ ಎಲ್ಲ ವ್ಯವಸ್ಥೆಗೆ ನಮ್ಮ ಸುಧಾನಾರಾಯಣ ಅವರ ಧರ್ಮಪತ್ನಿಯವರು ಇವತ್ತು ಬಂದಿದ್ದಾರೆ. ಅವರು ಹಾಗೆ ನಮಗೆ ಮಾತೃ ಹೃದಯದ ಒಂದು ವಾತ್ಸಲ್ಯಮಯಿ. ಆ ಅಮ್ಮ ಪ್ರೀತಿ ನಮಗೆ ಮಾತ್ರ ಅಲ್ಲ, ಅಲ್ಲಿ ಬೆಂಗಳೂರು ಹೋದರೆ ಇವರದು ಇವರ ಮನೆಯವರೆಲ್ಲ ನಮ್ಮದೇ. ನೋಡಿ, ಅಮ್ಮ ಇದು ನಿಂತಿದ್ದಾರೆ. ನಮಗೆ ಒಂದು ಮಾತೃ ಹೃದಯ ವಾತ್ಸಲ್ಯಮಯಿ ಅಮ್ಮ. ಆ ಅಮ್ಮನ ಪ್ರೀತಿ ನಮ್ಮ ಜೊತೆಗಿರುವವರೆಲ್ಲರನ್ನು ಅವರು ಎಲ್ಲವನ್ನು ಬಿಟ್ಟುಕೊಡ್ತಾರೆ ಮಠಕ್ಕೆ. ಇಷ್ಟಕ್ಕೊಂದು ಒಂದು ಪ್ರೀತಿಯನ್ನು ಕೊಡುವಂತಹವರು. ಹಾಗಾಗಿ ನೋಡಿ, ನೀವೆಲ್ಲ ನಾನು ಆಗಲೇ ಹೇಳಿದೆ, ವೇದಾಂತದ ಸಾರಗಳೆಲ್ಲ ಬದುಕಿನಲ್ಲಿ ಅಳವಡಿಸಿಕೊಂಡಂತ ವ್ಯಕ್ತಿತ್ವ. PR ಶೆಟ್ಟರು ನಮ್ಮ ಮಠದ ಟ್ರಸ್ಟಿಗಳು ಹೌದು. ಹಾಗೆ ತುಂಬಾ ಸರಳತೆಗೆ ಉದಾಹರಣೆ, ದೊಡ್ಡ ಸಾಧಕರು ಅವರು. ಹಾಗೆ ಪ್ರೇಮಾನಂದ ಶೆಟ್ಟರು ಅವರೆಲ್ಲ ಗಂಟೆಗಟ್ಟಲೆ ಮಾತಾಡೋರು. 5 ನಿಮಿಷದ ಗಡಿಯೊಳಗೆ ಅವರು ದೊಡ್ಡ ಸಂದೇಶ ಕೊಟ್ಟಿದ್ದಾರೆ. ಮತ್ತು ನಮ್ಮ ಕುಂದಾಪುರ ಆ ಪ್ರದೇಶದಲ್ಲಿ ಮಠದ ಚಟುವಟಿಕೆ ಶುರು ಮಾಡುವಲ್ಲಿ ನಮ್ಮ ಜೊತೆಗೆ ನಿಂತವರು. ಅವರ ದೊಡ್ಡ ತಂಡವನ್ನ ನಮ್ಮ ಮಠದ ಚಟುವಟಿಕೆ ಸಿದ್ಧಗೊಳಿಸ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಯೂ ನಮ್ಮ ಶಾಖಾ ಮಠ ಆಗೊಂದು ಯೋಜನೆಗಳೆಲ್ಲ ನಡೀತಾ ಇದೆ. ಅದರಲ್ಲಿ ಅವರೇ ಮುಂಚೂಣಿಯಲ್ಲಿ ಇರ್ತಾರೆ. ಹಾಗೆ ನಿಮ್ಮೆಲ್ಲರ ಬೆಂಬಲದಿಂದ ಈ ಕಾರ್ಯಕ್ರಮ, ಪ್ರತಿಯೊಂದು ಕಾರ್ಯಕ್ರಮ ಚೆನ್ನಾಗಿ ನಡೀತಿದೆ. ಆಗ ನಿಮ್ಮೆಲ್ಲರ
ಈ ಸಹಯೋಗಕ್ಕೆ ನಾವು ಬಹಳಷ್ಟು ಸಂತೋಷ ಪಡ್ತೇವೆ. ಈಗ ಕಣ್ಣೂರಿನಿಂದ ಬಹಳ ಜನ ಬಂದಿದ್ದಾರೆ. ಪಾಡಿಯಿಂದ, ನಮ್ಮ ಎಡನೀರು ಮಠದ ಹತ್ತಿರ, ಅಲ್ಲಿ ಒಂದು ಧಾರ್ಮಿಕ ಕೇಂದ್ರ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಒಂದು ತಿಂಗಳು ಪೂರ್ತಿ ಜಾತ್ರೆಯ ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಎಲ್ಲ ಮಾಡಿ, ಇಲ್ಲಿಂದಲೇ ಮಠದಿಂದ ನಾನು 2 ಬಾರಿ ಹೋಗಿದ್ದೇನೆ. ಇಲ್ಲಿಂದ ನಮ್ಮ ಅಲ್ಲಿ ಕಾಣುವ ವಿಗ್ರಹ ಅಷ್ಟು ದಿವಸ ಅಲ್ಲೇ ಇತ್ತು. ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಸಂಘಟಿಸಿ ಸಂಯೋಜಿಸಿ ಅಷ್ಟು ಊರಿನ ಜನಗಳು ಮಕ್ಕಳೆಲ್ಲ ಅಭ್ಯಾಸ ಮಾಡಿದ್ದಾರೆ. ಇವತ್ತು ಅವರೆಲ್ಲರೂ ಇಲ್ಲಿ ಬಂದು ಸಹಸ್ರನಾಮ ಪಾರಾಯಣವನ್ನು ಅಲ್ಲಿ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಹಾಗೆ ಕಾಞಂಗಾಡಿನ ಬಹಳ ಜನ ಅಲ್ಲಿಂದೂ ಬಂದಿದ್ದಾರೆ. ಕಾಞಂಗಾಡು ಮತ್ತು ಇಲ್ಲಿಗೆ ದೊಡ್ಡ ಸಂಬಂಧ. ನೀವು ಯಾವಾಗಲೂ ಇಲ್ಲಿ ಎಂಥ ಕಾರ್ಯಕ್ರಮ ಇದ್ರೂ ದೊಡ್ಡ ಗೊತ್ತಿನವರು ಗಣೇಶ್ ಅಂತ ಇದ್ದಾರೆ, ಅವರು ಯಾವಾಗಲೂ ಬಂದೇ ಬರ್ತಾರೆ. ಆ ಆಶ್ರಮದ ಕಾರ್ಯದರ್ಶಿ ಅವರು, ಅಲ್ಲಿ ಎಲ್ಲ ಉಸ್ತುವಾರಿ ವಹಿಸ್ಕೊಂಡು ಕೆಲಸ ಮಾಡುವವರು ಅವರು. ಹೀಗೆ ನೋಡಿ, ಪ್ರತಿಯೊಂದು ಕಡೆಯಿಂದ ಮೂಲೆ ಮೂಲೆಯಿಂದ ಬಂದು ಇಲ್ಲಿ ಸೇವೆಯನ್ನ ಮಾಡ್ತಾರೆ. ಹಾಗೆ ನಮ್ಮ ಮಂಗಳಮ್ಮ ನೋಡಿ, ಅಮರನಾಥ ಯಾತ್ರೆ ಮುಗಿಸಿ ಬಂದ್ರೆ ಮತ್ತೆ 1 ವಾರ ವಿಶ್ರಾಂತಿ ಬೇಕು. ಆದರೆ ಅವರು ಮನೆಯಲ್ಲಿ ಆ ಹೋದ ಲಗೇಜನ್ನಿಟ್ಟು ಇನ್ನೊಂದು ಲಗೇಜ್ ಇಟ್ಕೊಂಡು ಇಲ್ಲಿ ಬಂದದ್ದು. ಅವರನ್ನ ಈ ಹೋಮದಲ್ಲಿ ಕೂತ್ಕೊಳಿಸಿ ಅವರು ದಂಪತಿಗಳು ಇಬ್ಬರು ಬಂದಿದ್ದಾರೆ. ಹಾಗೆ ರಾಜೇಶ್ ಪಡಿಯಾತಿಲ್ಲ, ಅವರು ಈಗ ಹೋಗ್ಬೇಕೆಂಬ ಕಾರಣಕ್ಕೆ ಹೊರಟಿದ್ದಾರೆ. ಅವರೆಲ್ಲರೂ ನಮ್ಮ ಮಠದ ವ್ಯವಸ್ಥೆಯಲ್ಲಿ ನಮ್ಮ ಪ್ರಶಾಂತ್ ಅವರು ಬಹಳ ಶ್ರಮಪಟ್ಟು ಈ ಆಶ್ರಮದ ಚಟುವಟಿಕೆಯನ್ನೆಲ್ಲ ಕಡೆ ವಿಸ್ತರಿಸ್ತಾ ಇದ್ದಾರೆ. ಹಾಗೆ ಪ್ರತಿಯೊಬ್ಬರ ಯೋಗದಾನ ಈ ಮಠದ ಅಭಿವೃದ್ಧಿಗೆ ಕಾರಣವಾಗಿದೆ. ನಿಮ್ಮೆಲ್ಲರ ಪ್ರೀತಿಗೆ ಕಾರಣ, ಬೆಂಬಲದ ಕಾರಣ ಇಲ್ಲಿ ಎಷ್ಟು ಚಟುವಟಿಕೆ ನಡೀತಿದೆ. ಇನ್ನು ಮುಂದಿನ ದಿನಗಳಲ್ಲಷ್ಟೇ ನಮ್ಮ ಸಮಾಜಕ್ಕೆ ಎಲ್ಲಿ ಏನು ಅವಶ್ಯಕತೆ ಇದೆ, ಏನೆಲ್ಲ ಪ್ರಾಮಾಣಿಕವಾಗಿ ಮಾಡಬಹುದು, ಅದನ್ನೆಲ್ಲ ನಾವೆಲ್ಲ ಜೊತೆಗೂಡಿ ಮಾಡಿದಾಗ ನಮ್ಮ ಸಂಸ್ಕೃತಿಯ ಪುನರುದ್ಧಾರ ಆಗ್ತದೆ, ನಮ್ಮ ಧರ್ಮದ ರಕ್ಷಣೆ ಆಗ್ತದೆ. ಧರ್ಮದ ರಕ್ಷಣೆಯನ್ನು ನಾವು ಈ ರೀತಿಯಲ್ಲಿ ಮಾಡುವ ಮೂಲಕ ಆ ಧರ್ಮ ಜಗತ್ತನ್ನು ರಕ್ಷಿಸಲಿ ಅಂತ ಹೇಳುತ್ತಾ, ವಿಷ್ಣು ಸಹಸ್ರನಾಮ ಬಂದದ್ದು ನಮ್ಮ ದೇಹಕ್ಕೆ ಮತ್ತು ಆ ಸಹಸ್ರನಾಮಕ್ಕೆ ದೊಡ್ಡ ಸಂಬಂಧ. ಆ ಸಂಬಂಧ ಹೇಗೆಂದರೆ, ನಮ್ಮ ದೇಹದೊಳಗೆ 72,000 ನಾಡಿ ಇದೆ. ಅದೇ ವಿಷ್ಣು ಸಹಸ್ರನಾಮದಲ್ಲಿ ಅಕ್ಷರ ಎಷ್ಟು ಅಕ್ಷರ ಇದೆ ಅಂದರೆ 36,000. ಸ್ವರ ಮತ್ತು ವ್ಯಂಜನಗಳನ್ನು ಸೇರಿಸಿದಾಗ 32 × 2 ಅಂದರೆ 72. ಹಾಗೆ 72,000 ಸ್ವರ ವ್ಯಂಜನ ಸೇರಿಕೊಂಡಿರುವಂತಹ ಮಂತ್ರ ಸಮುಚ್ಚಯ ಸ್ತೋತ್ರಗಳು ವಿಷ್ಣು ಸಹಸ್ರನಾಮದ್ದು. ಇಷ್ಟನ್ನು ನಾವು ನಿತ್ಯ ಅನುಷ್ಠಾನ ಮಾಡುವುದರಿಂದ ನಮ್ಮ ನರನಾಡಿಗಳಲ್ಲಿ ಈ ಮಂತ್ರದ ಪರಿಣಾಮ ರಕ್ತ ಸಂಚಾರ ಉತ್ತಮವಾಗುತ್ತದೆ ಮಾತ್ರವಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಇದರಿಂದ ಪ್ರಕೃತಿಗೂ ಅನುಕೂಲವಾಗುತ್ತದೆ. ಇಂತಹ ಕಾರ್ಯವನ್ನು ನಾವು ನೀವೆಲ್ಲ ಇನ್ನೂ ಹೆಚ್ಚು ಹೆಚ್ಚು ಮಾಡುತ್ತಾ ದೇವರ ಪ್ರೀತಿಗೆ ಪಾತ್ರರಾಗೋಣ. ಹಾಗೆ ಸಮಾಜಮುಖಿ ಚಟುವಟಿಕೆಗಳ ಮೂಲಕವೂ ದೇವರ ಅನುಗ್ರಹವನ್ನು ಪಡೆಯಲಿಕ್ಕೆ ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ನಾವು ನೀವೆಲ್ಲ ಒಳ್ಳೆ ಕೆಲಸ ಮಾಡುವಲ್ಲಿ ದೇವರು ಅನುಗ್ರಹಿಸಿದೆ ಅಂತ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇವೆ. ಹಾಗೆ ಮಡಿಲು ತಂಡದವರು, ನಮ್ಮ ಆಶ್ರಮಕ್ಕೆ ಗಾಯತ್ರಿ ಅಮ್ಮನ ಮಡಿಲಿನಾಗಿ ಅವರು ಹಾಗೆ ಪ್ರತಿ ಕಾರ್ಯಕ್ರಮ ಇಷ್ಟು ಜನ ಸೇರುವುದು ಹೇಗೆ ಅಂದರೆ ಇಂತಹವರ ಯೋಗದಾನ. ಹಾಗಾಗಿ ಅವರೆಲ್ಲ ತುಂಬ ಜನ ಬಂದಿದ್ದೀರಿ. ಹೀಗೆ ಬೇರೆ ಬೇರೆ ನಮ್ಮ ಹವ್ಯಕ ಮಂಡಲದ ಕಡೆಯಿಂದ 90 ಜನ ಭಕ್ತರು ಬಂದಿದ್ದೀರಿ. ಹಾಗೆ ಹೆಸರು ಹೇಳಲಿಕ್ಕೆ ಬಿಟ್ಟು ಹೋದ ತುಂಬ ತಂಡಗಳೆಲ್ಲ ಇಲ್ಲಿ ಬಂದು ನೀವು ಸಹಸ್ರನಾಮದ ಸೇವೆಯನ್ನ ಮಾಡಿದ್ದೀರಿ. ಎಲ್ಲರಿಗೂ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತೇವೆ, ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥಿಸ್ತೇವೆ. ಬಂದಂತಹ ಎಲ್ಲರಿಗೆ ತಡ ಆಯಿತು, ಬೇಗ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕೆಂಬ ಕರೆಯೊಂದಿಗೆ ಎಲ್ಲರಿಗೂ ಒಳಿತಾಗಲಿ. ಕೃಷ್ಣ ಬರೀ ಆಹುತಿಯಿಂದ ಮಾತ್ರ ಅಲ್ಲ, ಲೇಖನದಿಂದಲೂ ಹೆಚ್ಚಳವನ್ನು ಮಾಡ್ತಾರೆ. ಇದೇ ರೀತಿಯ ಒಂದು ಲೇಖನ ಹೆಚ್ಚದ ಬಗ್ಗೆ ಈಗ ಮಾಹಿತಿ ನೀಡಲಿದ್ದಾರೆ. ಇಂದಿನ ಈ ಒಂದು ವಿಷ್ಣು ಸಹಸ್ರನಾಮ ಯಜ್ಞದಲ್ಲಿ ಒಂದಷ್ಟು ಈ ಬಗ್ಗೆ ಮಾಹಿತಿ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಅಡಿದಾವರಿಗಳಿಗೆ ಇಲ್ಲಿಂದಲೇ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಗೊಳ್ಳುತ್ತಿರುವಂತಹ ಗಾಯತ್ರಿ ಮಾತೆಗೆ ಆನಂದ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯ ಚರಣಕ್ಕೆ ವಂದಿಸುತ್ತಾ, ಹಾಗೆ ವೇದಿಕೆಯ ಮುಂಭಾಗ ಶ್ರೀ ರಾಮಚಂದ್ರಾಪುರ ಮಠದ ನಮ್ಮ ಗುರುಗಳು ಸಮಾಜಕ್ಕೆ ಇಲ್ಲಿಯ ಒಂದು ಅನುಮತಿ